ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಬೈಕ್ ಕಳ್ಳತನ ನಡೆಸುತ್ತಿದ್ದ ಖತರ್ನಾಕ್ ಕಳ್ಳನೊಬ್ಬನನ್ನು ಜಮಖಂಡಿ ಪೊಲೀಸರು ಬಂಧಿಸಿದ್ದಾರೆ. ಲಕ್ಕಪ್ಪ ಎಂಬ ಈ ಕಳ್ಳನನ್ನು ಬಂಧಿಸಿದ ನಂತರ ಒಟ್ಟು 24 ಕದ್ದ ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಬೈಕ್ಗಳ ಒಟ್ಟು ಮೌಲ್ಯ 11 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಬಂಧಿತ ವ್ಯಕ್ತಿ ಲಕ್ಕಪ್ಪ ಮಧುರಖಂಡಿ ಗ್ರಾಮದ ನಿವಾಸಿ. ಈತ ಬಾಗಲಕೋಟೆ, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನ ನಡೆಸುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಇವರಿಂದ ಜಮಖಂಡಿ, ಮುಧೋಳ, ಲೋಕಾಪುರ, ಬನಹಟ್ಟಿ, ಮೂಡಲಗಿ, ಮುರಗೋಡ, ಸವದತ್ತಿ, ಗಾಂಧಿ ಚೌಕ್, ಬಬಲೇಶ್ವರ ಮತ್ತು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳಿಗೆ ಸಂಬಂಧಿಸಿದ ಬೈಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸ್ ತಂಡದ ಶ್ಲಾಘನೀಯ ಕಾರ್ಯಾಚರಣೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಸಿದ್ಧಾರ್ಥ ಗೋಯಲ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪ್ರಸನ್ನ ದೇಸಾಯಿ ಮತ್ತು ಶ್ರೀ ಮಹಾಂತೇಶ್ವರ ಜಿದ್ದಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಡಿಎಸ್ಪಿ ಶ್ರೀ ಎಸ್. ರೋಷನ್ ಜಮೀರ್ ಮತ್ತು ಸಿಪಿಐ ಶ್ರೀ ಮಲ್ಲಪ್ಪ ಮಡ್ಡಿ ನೇತೃತ್ವದಲ್ಲಿ ಪಿಎಸ್ಐ ಅನಿಲ್ ಕುಂಬಾರ ಮತ್ತು ಎನ್ಕೆ ಕಾಜಗಾರ ಹಾಗೂ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಿ, ಪರಶುರಾಮ ಘಾಟಗೆ, ಪ್ರಕಾಶ ಹೊಸಮನಿ, ಮುತ್ತಪ್ಪ ಮಾಂಗ, ನಾಗರಾಜ ಬಿಸಲದಿನ್ನಿ, ರಾಜು ಪೂಜೇರಿ ಮತ್ತು ರಾಜಶೇಖರ ಮನಗೂಳಿ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಯಶಸ್ವಿ ಕಾರ್ಯಾಚರಣೆಗಾಗಿ ಪೊಲೀಸ್ ಇಲಾಖೆಯು ತಂಡಕ್ಕೆ ಬಹುಮಾನ ಘೋಷಿಸಿದೆ. ಬಂಧಿತ ಲಕ್ಕಪ್ಪನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಆಗಸ್ಟ್ ತಿಂಗಳಲ್ಲಿ ಬೈಕ್ ಕಳ್ತನ ಆಗಿತ್ತು ಹನುಮಾನ್ ಟೆಂಪಲ್ ಹತ್ರ. ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಅದರ ಮೇಲೆ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ, ಇದು CCTV ಕ್ಯಾಮ್ರಾ ಇರಲಿ, ಮೊಬೈಲ್ ಟವರ್ ಇರಲಿ, ಮತ್ತು ನಾವು ನಮ್ಮ ಕ್ರೈಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಹಳೆಯ ಅಫೆಂಡರ್ಸ್ ಇರಲಿ ಎಲ್ಲ ರೀತಿ ಪತ್ತೆ ಹಚ್ಚಿ ಆರೋಪಿಗೆ ಕರ್ಕೊಂಡು ಬಂದಿದ್ದರು. ಆರೋಪಿ ಹೆಸರು ಲಕ್ಷ್ಮಣ್. ಇಲ್ಲಿ ನಮ್ಮ ಜಮಖಂಡಿ ಅವರು ಇದ್ದಾರೆ, ಮಧುರಖಂಡಿ ಜಮಖಂಡಿ ತಾಲೂಕು ಅಂತ ಇದ್ದಾರೆ. ಅವರಿಗೆ ಮತ್ತೆ ಸರಿಯಾಗಿ ಎನ್ಕ್ವೈರಿ ಮಾಡುವಾಗ ಈಗ ಎಷ್ಟು ರಿಕವರಿ ಆಗಬೇಕು ಅಂದರೆ ಅದರಲ್ಲಿ ಎಷ್ಟು ಹಾರ್ಡ್ ವರ್ಕ್ ಸಿಗುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಕ್ರೈಮ್ ಅಂದರೆ ಒಂದೇ ಬೈಕ್. ನಾವು ನಮ್ಮ ಕ್ರೈಮ್ದು ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದ್ದೀರ ನಮಗೆ ಸಂಬಂಧದಿಂದ ಇಲ್ಲ ಅಂದರೆ ಅಂತ ಮಾಡಿಲ್ಲ. ಇದು ಇಡೀ ಸ್ಟೇಟ್ ಪೊಲೀಸ್ ಒಂದೇ ಇದೆ. ಅವರು ಬೇರೆ ಕಡೆ ಎಷ್ಟು ಕಡೆ ಅಫೆನ್ಸ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಎಲ್ಲ ರೀತಿ ಪೂರ್ತಿ ಎನ್ಕ್ವೈರಿ ಮಾಡಿದ್ದಾರೆ. ಇದು ದ್ಯಾಟ್ ಈಸ್ ದ ರಿಯಲ್ ಹಾರ್ಡ್ ವರ್ಕ್ ಇನ್ ಪೊಲೀಸ್. ನಮ್ಮದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬಿಟ್ಟು ಕಳಿಸ್ತೀವಿ ಅಂತ ಮಾಡಿಲ್ಲ. ಇವತ್ತು ಕ್ರೈಮ್ ಟೀಮ್ ಇವರು ಮತ್ತು ಇವತ್ತು ಕ್ರೈಮ್ ಟೀಮ್ ಎಲ್ಲಿ ಲಾಸ್ಟ್ 6 ಮಂತ್ಸಲ್ಲಿ ಎಲ್ಲಿ ಯಾವ ಕಡೆ ಹೋಗಿದ್ದಾನೆ, ಏನು ಮೂವ್ಮೆಂಟ್ ಇದ್ದರು, ಎಲ್ಲಿ ಬೈಕ್ ಆಫರಿ ಆಗಿದೆ, ಅಕ್ಕಪಕ್ಕ ಡಿಸ್ಟ್ರಿಕ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಎಷ್ಟು ಆಫೆನ್ಸ್ ಆಗಿದೆ, ನಿಮ್ಮದು ಏನು ರಿಕವರಿ ಆಗಿಲ್ಲ, ಎಲ್ಲ ಕಷ್ಟಪಟ್ಟು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ PSI ಅವರು, ನಮ್ಮ ಇಬ್ಬರು PSI ಅವರು, ಕ್ರೈಮ್ ಟೀಮ್ ಅವರು ಅವ್ರ ಕಡೆಯಿಂದ ಎಲ್ಲ ಹೋಮ್ವರ್ಕ್ ಮಾಡಿ ಮತ್ತು ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಎನ್ಕ್ವೈರಿ ಮಾಡಿ 24 ಬೈಕ್. ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯದು ಹೈಯೆಸ್ಟ್ ರಿಕವರಿ 24 ಬೈಕ್ ಈಗ ಆಗ್ತಾಯಿದೆ. ನನ್ನ ಗಮನಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು, ಪರಶುರಾಮ್ ಘಟ್ಗೆ, ಪರಶುರಾಮ್ ಹೊಸಮನಿ, ಮುತ್ತಪ್ಪ ಮಂಗ, ನಾಗರಾಜ್ ಬಿಲಿಸ್ಮನಿ, ರಾಜು ಪೂಜಾರಿ ಮತ್ತು ಇದು CDR ಅಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ನಾವು ರಿವಾರ್ಡ್ ಕೂಡ ಕೊಡ್ತೀವಿ. ಹಳೆಯದು ರಿವಾರ್ಡ್ ಕೂಡ ಪೆಂಡಿಂಗ್ ಇದೆ, ಅದು ಕೂಡ ಇವತ್ತು ನಾವು ಸ್ಯಾಂಕ್ಷನ್ ಮಾಡ್ತಾಯಿದ್ದೀವಿ. ಇದರ ಬಗ್ಗೆ ಕೂಡ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಕೂಡ ನನಗೆ ಈ ಥರ ಒಳ್ಳೆ ಕೆಲಸ ಮಾಡಬೇಕು, ನನಗೆ ಮತ್ತೆ ಬರೋಕ್ಕೆ ಈ ಥರ ಅವಕಾಶ ಕೊಡಬೇಕು, ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಕೊಡಬೇಕು ಅಂತ ನನ್ನ ಆಶೆ ಇದೆ. ಅಷ್ಟೇ ಹೇಳಿ ನನ್ನ ಸೂಪ್ ಮಾಡ್ಕೊಡ್ತಾರೆ. ಹೋದ ಸಲ ಸೂಪ್ ಮಾಡ್ಕೊಡಿಲ್ಲ, ಈ ಸಲ ಈ ಬಾರಿ ಸೂಪ್ ಮಾಡ್ತೀವಿ. ನಮ್ಮದು ಏನು ಸಿಸ್ಟಮ್ ಏನಿದೆ ಹೋದ ಇದು ಕೂಡ ಇವರು ಪ್ರಪಂಚ ಕಲಿಸಿದ್ದಾರೆ, ಅದು ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಕೂಡ ಸತ್ಯ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಟ್ರಾಫಿಕ್ದು ಒಂದು ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಎಷ್ಟು ಸಾಧ್ಯ ಇರ್ತದೆ. ನಾವೇನು ಮಾಡ್ತೀವಿ, ಅದು ಪೊಲೀಸ್ ಸ್ಟೇಷನ್ ಹೊಸ ಅನೌನ್ಸ್ ಮಾಡೋದು ಅದು ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ ಆಗುತ್ತೆ. ಅವರು ಬಜೆಟ್ ನೋಡಿಕೊಂಡು ಅನೌನ್ಸ್ ಮಾಡ್ತಾರೆ. ನಾವು ಪ್ರತಿ ವರ್ಷ ಡೇಟಾ ಕಲಿಸ್ತಾ ಇರ್ತೀವಿ, ಎಷ್ಟು ಕ್ರೈಮ್ ಆಗಿದೆ, ಎಷ್ಟು ಕ್ರೈಮ್ ಆಗಿದೆ. ಅದಕ್ಕೆ ಹೊಸ ಸ್ಟೇಷನ್ ಆಗಬೇಕು ಅಂದರೆ ಅವರೇ ನೋಡ್ತಾರೆ. ಅವರಿಗೆ ಒಂದು ಕ್ರೈಟೀರಿಯಾ ಇದೆ, 150 ಜಾಸ್ತಿ ಕ್ರೈಮ್ ಆದರೆ ಅಂದರೆ ಹೊಸ ಪೊಲೀಸ್ ಸ್ಟೇಷನ್ ಮಾಡ್ತಾರೆ. ಎಷ್ಟೆಲ್ಲ ಜಾಸ್ತಿ ಜನಸಂಖ್ಯೆ ಆದರೆ ಎಷ್ಟು ಮಾಡ್ತೀವಿ, ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ. ಎಷ್ಟು ಜಿಲ್ಲೆಗಳೊಳಗೆ ಬನ್ನಟ್ಟಿ ಟು 1, ಬೆಳಗಾವಿಯಲ್ಲಿ ಮುರುಗೋಡು PS 5 ಬೈಕ್, ಸವದತ್ತಿದು 2 ಬೈಕ್, ವಿಜಯಪುರದು ಟೋಟಲ್ 4 ಬೈಕ್, ಎಲ್ಲ ಸೇರಿ 24 ಬೈಕ್ ಇವರು ರಿಕವರಿ ಮಾಡಿದ್ದಾರೆ.
ಅದಕ್ಕೆ ನಾವು ಆದಷ್ಟು ಬೇಗ ಒರಿಜಿನಲ್ ಮಾಲೀಕರು ಯಾರಿದ್ದಾರೆ ಅವರಿಗೆ ಕೂಡ ಆದಷ್ಟು ಬೇಗ ಅವ್ರ ಪ್ರಾಪರ್ಟಿ ಸಿಗಬೇಕು ಅಂತ ಅದನ್ನು ಕೂಡ ವ್ಯವಸ್ಥೆ ಮಾಡಿ. ರೈಸ್ ಆಲ್ಸೋ ಸೇಲ್ಡ್ ಬೈ ಕರ್ನಾಟಕ 100% ಎಕ್ಸೆಂಟ್ ಇರುತ್ತೆ. ಎಲ್ಲ ಇಲಿಗಲ್ ಆಕ್ಟಿವಿಟಿ ಮೇಲೆ 100% ಎಕ್ಸೆಂಟ್. ನಮಸ್ಕಾರ ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.